ಒಂದು ಕೋಯಿ ಫಿಶ್ ಅಂತ ಕರೀತಾರೆ. ಹತ್ತತ್ರ ಒಂದು 2 feet to 2.5 feet ಬೆಳೆಯುತ್ತೆ. ಮೇನ್ ಇವನ್ನೆಲ್ಲ ಬಂದು ಪಾಂಡ್ಗಳಲ್ಲಿ ಯೂಸ್ ಮಾಡ್ತಾರೆ ಅದನ್ನು. ಸೊ ಅಕ್ವೇರಿಯಮಲ್ಲೂ ಯೂಸ್ ಮಾಡ್ಬೋದು, ಪಾಂಡ್ಗಳಲ್ಲೂ ಯೂಸ್ ಮಾಡ್ಕೊಬೋದು ಅದನ್ನು. ಅದ್ರ ಜೊತೆಲಿ ನೋಡಿ ಇದೆಲ್ಲ ಆರ್ಡ್ ವೆರೈಟೀಸ್ ಫಿಶಸ್. ಇದೆಲ್ಲ ಗ್ರೀನ್ ಟೆರರ್ ಅಂತ ಮುಖದ ಮೇಲೆ ನೋಡಿ ನಿಮಗೆ ಗ್ಲೋಯಿಂಗ್ ಇದಿರುತ್ತೆ, ಮತ್ತು ಬಾರ್ಡ್ರು ಬಂದು ಆರೆಂಜಿಶ್ ಇರುತ್ತೆ, ತುಂಬ ಲುಕ್ ಬರುತ್ತೆ ಇದೆಲ್ಲ ಮನೇಲಿ ಇಟ್ಟರೆ. ಮತ್ತು ಇದೊಂದು ತುಂಬ ರೇರ್ ವೆರೈಟಿ ಫಿಶ್ಶು, ಮೆಕಾವ್ ಅಂತಾರೆ ಅದನ್ನು, ಮೆಕಾವ್ ಚಟ್ಲೇಡ್ ಅಂತ. ತುಂಬ ರೇರ್ ವೆರೈಟಿ ಫಿಶಸ್ ಇರುತ್ತೆ ಸರ್. ಒಂದು 5 to 6 years ಇರುತ್ತೆ. ಹತ್ತತ್ರ 1 feetವರೆಗೂ ಬೆಳೆಯುತ್ತೆ ಅವೆಲ್ಲ. ಕರೆಕ್ಟಾಗಿ ನಾವು ಫೀಡ್ ಮಾಡಿ ಟೈಮ್ ಟು ಟೈಮ್ ನಾವು ಕ್ಲೀನ್ ಮಾಡಿಕೊಂಡು ಆಕ್ಸಿಜನ್ ಎಲ್ಲ ಕರೆಕ್ಟಾಗಿ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸರ್. ಫುಡ್ಡು ಡೈಲಿ 2 times ಕೊಡಬೇಕಾಗುತ್ತೆ. ಅದಕ್ಕೆ ಪೆಲೆಟ್ ಬರುತ್ತೆ, ಬ್ಲಡ್ ವಾರ್ಮ್ಸ್ ಬರುತ್ತೆ, ಅದನ್ನೆಲ್ಲ ಫೀಡ್ ಮಾಡ್ಬೋದು. ನೋಡಿ ಇದೆಲ್ಲ ಸ್ಕೇಲ್ಸ್ ಎಲ್ಲ ಶೈನ್ ಬರೋದಕ್ಕೆ, ಕಲರ್ ಆಗೇ ಇರೋದಕ್ಕೆ ಎಲ್ಲದಕ್ಕೂ ಫುಡ್ಡುಗಳಿದೆ. ಸೊ ಅದೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ಫಿಶ್ ಲೈಫು ಜಾಸ್ತಿ ಬರುತ್ತೆ, ತುಂಬ ಹೆಲ್ತಿಯಾಗಿರ್ತವೆ ಫಿಶಸ್. ಮೆಡಿಸನ್ಸು ಬರುತ್ತೆ ಸರ್, ವಾಟ್ರಿಗೆ ಬರುತ್ತೆ ಅಷ್ಟೇ. ಚೆನ್ನಾಗಿದ್ದರೆ ಏನೂ ಬೇಕಾಗೋದಿಲ್ಲ. ಸೊ ವಾಟ್ರ್ ಚೇಂಜ್ ಮಾಡಿದಾಗ ಒಂದು ಬ್ಲೂ ಮೆಡಿಸನ್ ಬರುತ್ತೆ, ಫಂಗಲ್ ಇನ್ಫೆಕ್ಷನ್ ಅಂತ, ಅದನ್ನು ಯೂಸ್ ಮಾಡ್ಬೋದು. ಫಿಶ್ಗೇನಾದರೂ ಫಿನ್ ರಾಟು ಆ ಥರ ಎಲ್ಲ ಆದರೆ ಅದಕ್ಕೆಲ್ಲ ಸಪ್ರೇಟ್ ಮೆಡಿಸನ್ಸ್ ಇದೆ ಸರ್. ಇದು ಫಿಶ್ ಟ್ಯಾಂಕ್ ಬಂದು ಲೆಂತ್ 4 feet ಇದೆ, ವಿಡ್ತು 1.5 feet, ಹೈಟ್ ಬಂದು 4 feet ಇದೆ. ಇದು ಕೆಲವೊಂದು ಆಫೀಸುಗಳಲ್ಲಿ ಮನೆಗಳಲ್ಲೂ ಇರ್ತಾರೆ ಈಗ. ಸೊ ಅದಕ್ಕೆ ಅಂತಲೇ ದೊಡ್ಡ ಫಿಶಸ್ಸು ನಾವು ಡಿಸ್ಪ್ಲೇಲಿ ಇಟ್ಟಿರ್ತೀವಿ. ಇನ್ನೊಂದೇನೆಂದರೆ ನೋಡಿ, ಈಗ ಇದೆಲ್ಲ ಕಾಪರ್ ಆಸ್ಕರ್ ಅಂತ, ಇದು ಟೈಗರ್ ಆಸ್ಕರ್ ಅಂತ, ಇದು ಆಲ್ಬಿನೋ ಆಸ್ಕರ್ಸ್ ಅಂತ. ಇದನ್ನು ನೋಡಿ ನಮ್ಮಲ್ಲಿ ಕಸ್ಟಮರ್ಸು ಸ್ಮಾಲ್ ಫಿಶಸ್ ತೊಗೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಲಾಸ್ಟಿಗೆ ದೊಡ್ಡದಾದಾಗ ಯಾವ ಥರ ಇರುತ್ತೆ ಅಂತ. ಸೊ ಅದನ್ನು ನಾವು ಇದನ್ನು ತೋರಿಸ್ಬಿಟ್ಟು ನಾವು ಆ ಥರ ಸ್ಮಾಲ್ ಫಿಶಸ್ಸು ನಾವು ಸೇಲ್ ಮಾಡ್ತೀವಿ. ಓಕೆನಾ ಸರ್? ಏಜ್ ಈಗ 4 years ಆಗಿದೆ, ಇನ್ನು 6 years. ಸ್ಮಾಲ್ ಅಂದರೆ ನಮ್ಮ 6 months ಬೇಬೀಸ್ ಎಲ್ಲ ಸಿಗುತ್ತೆ, 1 year ಸಿಗುತ್ತೆ, 2 years ಸಿಗುತ್ತೆ. ಈಗ ಸಪೋಸ್ ಈ ಫಿಶ್ ಬೇಕು ಅಂದರೆ ಇದನ್ನು ಕೊಡ್ತೀವಿ. ಓಕೆನಾ? ಫಿಶಸ್ನೂ ಕೊಡ್ತೀವಿ. ಫುಡ್ಡು ಇದಕ್ಕೆ ಪೆಲೆಟ್ಸ್ ಬರುತ್ತೆ ಸರ್, ಪೆಲೆಟ್ಸ್ ಬರುತ್ತೆ. ಸ್ಟ್ರಿಂಪಿ ಅಂತ ಒಂದು ಫುಡ್ ಬರುತ್ತೆ, ಅದನ್ನು ಕೊಡ್ಬೋದು. ಮತ್ತು ನಿಮ್ಗೆ ಇನ್ನೊಂದು ವಿಶೇಷ ಏನಂದರೆ, ಇದೊಂದು ಜೈಂಟ್ ಗೊರಾಮಿ ಅಂತ ಇದೆ. ಇದು ವೆಜಿಟೇರಿಯನ್ ಫಿಶ್ಶು. ಇದಕ್ಕೆ ಬಂದು ನಾವು ಆ್ಯಪಲ್ಲು, ಕ್ಯಾರೆಟು, ಟೊಮೆಟೊ ಮತ್ತು ಕೆಲವೊಂದು ಸೊಪ್ಪುಗಳು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಮತ್ತು ರೋಸು, ಮತ್ತು ದಾಸವಾಳದ ಹೂವು, ಅದೆಲ್ಲನೂ ತಿನ್ನುತ್ತೆ. ಬರುತ್ತೆ. ಇನ್ನೊಂದು ಬ್ರೌನ್ ಕಲರ್ ಒಂದು ಬರುತ್ತೆ, ಚಾಕ್ಲೇಟ್ ಕಲರ್ ಒಂದು ಬರುತ್ತೆ. ಬಟ್ ಅದು ಅಷ್ಟೊಂದು ಅವೈಲಬಿಲಿಟಿ ಇಲ್ಲ. ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣೋದು ಇದೊಂದೇ. ಇದಕ್ಕೆಲ್ಲ ಪೆಲೆಟ್ ಬರುತ್ತೆ ಸರ್, ಸ್ವಲ್ಪ ಬಿಗ್ ಸೈಜ್ ಪೆಲೆಟ್ ಬರುತ್ತೆ. ಶ್ರಿಂಪಿ ಫುಡ್ ಬರುತ್ತೆ. ಅದನ್ನು ನಾವು ಕ್ವಾಂಟಿಟಿ ಎಷ್ಟಾಗಬೇಕು ಅಂತ ನಾವು ಹೇಳ್ತೀವಿ ಕಸ್ಟಮರ್ ತೊಗೊಂಡಾಗ. ಅವ್ರು ಆ ಥರ ಅವ್ರ ಮನೇಲಿ ಹಾಕ್ಕೊಂಡು ಹೋದರೆ ಆಯಿತು. ಸರ್ ಇಷ್ಟು ದೊಡ್ಡ ಟ್ಯಾಂಕ್ಗೆ ಮೇನ್ ಆ್ಯಕ್ಚುಲಿ ನಾವು ಸಮ್ ಫಿಲ್ಟ್ರ್ ಅಂತ ಮ್ಯಾನ್ಯುವಲ್ ಫಿಲ್ಟ್ರ್ ಮಾಡ್ತೀವಿ. ಅದನ್ನು ಮಾಡಿಕೊಂಡ್ರೆ ನಿಮಗೆ 6 months 8 months ಒಂದ್ಸಲಿ ನೀರು ಚೇಂಜ್ ಮಾಡಿದ್ರೆ ಸಾಕು. ನೀರು ಚೇಂಜ್ ಮಾಡಿ ಕೆಳಗಡೆ ಅದೊಂದು ಸ್ಪಾಂಜ್ ಫಿಲ್ಟ್ರೇಷನ್ ಇರುತ್ತೆ, ಸ್ಪಾಂಜ್ಗಳೆಲ್ಲ ತೆಗೆದು ವಾಶ್ ಮಾಡಬೇಕಾಗುತ್ತೆ. ಈಗ ನಾವು ಸದ್ಯಕ್ಕೆ ಒಂದು ಕ್ಯಾನಸ್ಟ್ರಾಲ್ ಫಿಲ್ಟರ್ ಹಾಕಿದ್ದೀವಿ, ಸನ್ ಅಂತ. ಇದು ಅಷ್ಟೊಂದು ಏನು ಕ್ಲೀನ್ ಆಗೋಲ್ಲ. ಒಂದು 1.5 months ಒಂದ್ಸಲಿ ಆ ಫಿಲ್ಟ್ರನ್ನ ವಾಶ್ ಮಾಡಿ ಒಂದು 30% ನೀರು ತೆಗೆದು ನೀರು ಆ್ಯಡ್ ಮಾಡ್ಕೊತೀವಿ. ಸೊ ಹಾಗಾಗಿ ಏನು ತೊಂದರೆ ಆಗೋದಿಲ್ಲ ಸರ್. ಮೇಂಟೆನೆನ್ಸ್ಗಳದ್ದೆಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಸರ್. ನಾವು ಕರೆಕ್ಟಾಗಿ ಗೈಡ್ ಮಾಡ್ತೀವಿ, ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋದರೆ ಆಯಿತು ಅಷ್ಟೇ ಸರ್. ಇದರಲ್ಲಿ ನಿಮಗೆ ವಿಶೇಷ ಅಂದರೆ ಒಂದು ಕಿಂಗ್ ಕಾಂಗ್ ವೆರೈಟಿ ಇದೆ ನೋಡಿ, ಕಿಂಗ್ ಕಾಂಗ್ ಪ್ಯಾರೆಟ್ ಅಂತಾರೆ ಅದನ್ನು. ತುಂಬ ಒಂದು 15 inches ಬೆಳೆಯುತ್ತೆ. ಇದೊಂದು ಸ್ವಲ್ಪ ರೇರ್ ವೆರೈಟಿ ಇದೆ ಸರ್. ಇದು ಬಂದು ಜೈಂಟ್ ಗೊರಾಮಿ ಅಂತ ಒಂದು 15 years ನಾನು ಬೆಳೆಸ್ತಾ ಇದ್ದೀನಿ. ಸೊ ಇದನ್ನು ನಾನು ಸೇಲ್ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಸೇಲ್ ಮಾಡೋದಿಲ್ಲ. ಸೊ ಹಾಗಾಗಿ ಅದನ್ನು ನಾನು ತುಂಬ ಇಷ್ಟಪಟ್ಟು ಸಾಕ್ತಾ ಇದ್ದೀನಿ. 15 years ಆಗಿದೆ. 15 years ನನ್ನ ಹತ್ರ ಅದಿದೆ. ಮತ್ತು ಇನ್ನೊಂದು ಆಲ್ಬಿನೋ ಪಿರಾನ ಅಂತ ಇದೆ, ಪಾಕು ಅಂತಾರೆ ಅದನ್ನು. ಅದೆಲ್ಲ ನನಗೆ ಕಸ್ಟಮರ್ ಕೊಟ್ಟಿರೋಂಥದ್ದು. ಈಗ ಮನೆಯಲ್ಲಿ ದೊಡ್ಡದಾಗಿರುತ್ತೆ, ಟ್ಯಾಂಕ್ ಮಾಡೋಕ್ಕೆ ಜಾಗ ಇರೋದಿಲ್ಲ, ಆ ಟೈಮಲ್ಲಿ ನಮಗೆ ತಂದು ಕೊಟ್ಬಿಡ್ತಾರೆ ಅವರು. ಸೊ ಅದನ್ನು ನಾನು ಇಟ್ಕೊಂಡಿದ್ದೀನಿ.
ರೆಡ್ ಟೇಲ್ ಕ್ಯಾಟ್ ಫಿಶ್ ಅಂತಾರೆ ಅದನ್ನು. ನಿಮ್ಗೆ ಇದೂ ಹತ್ತತ್ರ ನಿಮಗೀಗ 2 ಫೀಟ್ ಇದೆ, ಅದು 2 ಫೀಟ್ ಇದೆ. ಸೊ ಇದು ನನ್ನ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡು ಮನೆಯಲ್ಲಿ ಇತ್ತದು. ಸೊ ಅವ್ರಿಗೆ ಅಲ್ಲಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಮ್ಮ ಶಾಪ್ಗೆ ತಂದು ಬಿಟ್ಟಿದ್ದಾರೆ. ಪಾಪ ಇದು ಬಿಟ್ಟಾಗಿಂದ ನೀವು ಅವರು ಒಂದು ವೀಕ್ಲಿ ಒನ್ಸ್ ಬರ್ತಾರೆ, ಬಂದು ನೋಡಿಕೊಂಡು ಹೋಗ್ತಾ ಇರ್ತಾರೆ. ಅಷ್ಟು ಅಟ್ಯಾಚ್ಮೆಂಟ್ ಅವ್ರಿಗೆ ಈ ಫಿಶ್ ಅಂದರೆ. ಸೊ ಅದಕ್ಕೆ ನಾವು ಅಷ್ಟೇ ಚೆನ್ನಾಗಿ ಅದನ್ನು ನೋಡ್ಕೊತಾ ಇರ್ತೀವಿ. ಅದು ನಿಮಗೆ 3 to 4 ಫೀಟ್ವರೆಗೂ ಬೆಳೆಯುತ್ತೆ. ನಾವು ಹೆಂಗೆ ಫೀಡ್ ಮಾಡ್ತೀವೋ, ಎಷ್ಟು ದೊಡ್ಡ ಟ್ಯಾಂಕ್ ಕೊಡ್ತೀವೋ ಆ ಥರ ಬೆಳೆಯುತ್ತೆ ಅದೆಲ್ಲ. ಸೊ ಅದು ಅಲಿಗೇಟರ್ ಗಾರ ಅಂತಾರೆ. ಸೊ ನಮ್ಮಲ್ಲಿ ಬಂದಾಗ ಅದು ಒಂದು 6 ಇಂಚ್ ಇತ್ತು. ಸೊ ಇವತ್ತು ಹತ್ತತ್ರ 2 ಫೀಟ್ ಆಗಿದೆ. ತುಂಬ ಫಾಸ್ಟ್ ಗ್ರೋತ್ ಆಗುತ್ತೆ ಅದು. ನೋಡಿ ಅದ್ರ ಮುಂದೆ ಬಾಲ ಮೂತಿ ನೋಡಿ, ತುಂಬ ಉದ್ದ ಬರುತ್ತೆ ಅದು. ಅದೊಂದು ಡಿಫ್ರೆಂಟ್ ಟೈಪ್ ವೆರೈಟಿ ಸರ್. ಅದು 2 ಇದೆ ನಮ್ಮ ಹತ್ರ, ತುಂಬ ದಿನದಿಂದ ಇದೆ. ಅದನ್ನೆಲ್ಲ ಪಾಂಡಿಗೆಲ್ಲ ಹಾಕ್ಕೊತಾರೆ ಸರ್. ಅದಕ್ಕೆ ಈಗ ಒಂದು 5 ಇಯರ್ಸ್ ಆಗಿದೆ. ಹತ್ತತ್ರ ಅದು ಇನ್ನೂ ಒಂದು 15 ಇಯರ್ಸ್ ಏನು ತೊಂದರೆ ಇಲ್ಲ, ಆರಾಮಾಗಿರುತ್ತೆ. ಸೊ ಇದು ಟೆಲೆಸ್ಕೋಪೈ ಬ್ಲಾಕ್ ಮೋರ್ ಅಂತ ಕರೀತಾರೆ. ಇಂಪೋರ್ಟೆಡ್ ವೆರೈಟಿ ಇದು. ಸೊ ಇದು ಸ್ವಲ್ಪ ರೇರ್ ಸಿಗೋದು. ಮತ್ತು ಇದು ಗೋಲ್ಡ್ ಫಿಶ್ಶು, ವೇಲ್ ಟೇಲ್ ಗೋಲ್ಡ್ ಫಿಶ್ ಇದೆ. ತುಂಬ ಬಿಗ್ ಸೈಜ್ ಇದೆ. ಹತ್ತತ್ರ ಒಂದು 8 to 10 ಇಂಚಸ್ ಇದೆ ಫಿಶಸ್ಸು. ಫೀಡಿಂಗು ನಾರ್ಮಲ್ ಪೆಲೆಟೇ ಬರುತ್ತೆ ಸರ್. ಪೆಲೆಟು, ಫ್ಲೇಕ್ಸು, ಬ್ಲೆಡ್ ವರ್ಮ್ಸು ಎಲ್ಲ ಕೊಡ್ಬೋದು. ತುಂಬ ಸಾಫ್ಟ್ ವೆರೈಟಿ ಫಿಶಸ್ ಇದೆಲ್ಲ. ಲೈಫ್ ಸ್ಪ್ಯಾನ್ ಇರುತ್ತೆ ಸರ್, ಒಂದು 6 to 7 ಇಯರ್ಸ್ ಇರುತ್ತೆ. ಈಗ ಒಂದು 2 ಇಯರ್ಸ್ ಆಗಿದೆ ಅದಕ್ಕೆ. ಇಲ್ಲ ಸರ್, ಪ್ಲಾಂಟೆಡಲ್ಲೆಲ್ಲ ಈ ಫಿಶಸ್ ಹಾಕೋಕ್ಕಾಗೋದಿಲ್ಲ, ಯಾಕಂದರೆ ಇದು ಪ್ಲಾಂಟ್ನ ತಿನ್ಬಿಡುತ್ತೆ. ಇದೆಲ್ಲ ಸಿಲ್ವರ್ ಅರೋಣ ಅಂತಾರೆ. ಒಂದು 9 ಇಂಚಸ್ ಇದೆ. ಇದು ನಮ್ಮ ಬಂದು ಫೆಂಗ್ಶೂಯಿ ಫಿಶ್ ಅಂತಲೂ ಕರೀತಾರೆ. ವಾಸ್ತುಗೆ ಇಡ್ತಾರೆ ಸರ್, ದೃಷ್ಟಿಗೆ ಮತ್ತು ಬಿಸ್ನೆಸ್ ಗ್ರೋತ್ಗೆ ಎಲ್ಲದಕ್ಕೂ ಇಡ್ತಾರೆ. ಇದಕ್ಕೆ ಇನ್ನೊಂದು ವಿಶೇಷ ಏನಂದರೆ, ಈ ಫಿಶ್ಶು ಯಾಕೆ ಬೆಳೆಸ್ತಾರೆ ಮನೆಗಳಲ್ಲಿ, ಆಫೀಸಲ್ಲೇ ಅಂದರೆ ಇದಕ್ಕೆ 6 ಸೆನ್ಸ್ ವರ್ಕ್ ಆಗುತ್ತೆ. ಅಂದರೆ ನಮಗೇನಾದರೂ ಆಗಂಗಿದ್ರೆ ಒಂದು 24 hours ಮುಂಚೆನೇ ಅದು ಇನ್ಫಾರ್ಮೇಷನ್ ಕೊಡ್ತೀವಿ. ಯಾವ ರೀತಿ ಅಂದರೆ, ಈಗ ನಾರ್ಮಲ್ಲಾಗಿರುತ್ತೆ, ಇಲ್ಲ ಒದ್ದಾಡೋದು, ಇಲ್ಲ ಫೀಡ್ ತೊಗೊಳೋದಿಲ್ಲ, ಅವಾಗ ನಾವು ಅರ್ಥ ಮಾಡ್ಕೊಬೇಕು. ಸೊ ನಮ್ಗೆ ಆಗದೆ ಇರೋರು ಯಾರಾದರೂ ಮನೆಗೆ ಬಂದರೆ ಅವ್ರು ನೋಡಿದ್ರೆ ಸಾಕು, ನಿಲ್ಲೋದೇ ಇಲ್ಲ, ಒದ್ದಾಡ್ಬಿಡುತ್ತೆ. ಹಾಂ, ಹೌದು ಸರ್. ಇದು ಅರೋಣ ಅಂತ ಕರೀತಾರೆ ಸರ್, ಸಿಲ್ವರ್ ಅರೋಣ ಅಂತಾರೆ. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 3 lakhವರೆಗೂ ಇದೆ ಫಿಶ್ ಕಾಸ್ಟು. ಸೊ ಚಿಲ್ಲಿ ರೆಡ್ ಅರೋಣ ಅಂತ ಬರುತ್ತೆ, 24K ಗೋಲ್ಡ್ ಅರೋಣ ಅಂತ ಬರುತ್ತೆ, ಮತ್ತು ಗೋಲ್ಡನ್ ಐಬ್ಯಾಕ್ ಅಂತ ಬರುತ್ತೆ, RTG ಅಂತ ಬರುತ್ತೆ, ರೆಡ್ ಟೇಲ್ ಗೋಲ್ಡನ್ ಅರೋಣ ಅಂತ ವಿತ್ ಸರ್ಟಿಫಿಕೇಟು, ಮೈಕ್ರೋಚಿಪ್ ಇರುತ್ತೆ ಬೇರೆ ಫಿಶಸ್ಗೆಲ್ಲ. ಸೊ ಇದಕ್ಕೇನು, ಇದು ನಾರ್ಮಲ್ ಫಿಶ್ಶು, ನಾರ್ಮಲ್ ಇದರಿಂದ ಇದಕ್ಕೇನು ಸರ್ಟಿಫಿಕೇಟ್ ಬರೋದಿಲ್ಲ. ಹತ್ತತ್ರ ಇದೊಂದು 2.5 feet ಬೆಳೆಯುತ್ತೆ. ಇದೆಲ್ಲ ರಾಂಚು ಗೋಲ್ಡ್ ಅಂತ ಕರೀತಾರೆ. ಮತ್ತು ಅಲ್ಲಿ ರೆಡ್ ಕ್ಯಾಪ್ ಇದೆ, ಮತ್ತು ರೂಕಿನ್ ಗೋಲ್ಡ್ ಅಂತ. ಗೋಲ್ಡ್ ಫಿಶಲ್ಲಿ ಡಿಫ್ರೆಂಟ್ ಟೈಪ್ ನೋಡಿ, ವಿ ಶೇಪ್ ಇರೋದ್ರಿಂದ ಅದನ್ನ ರೂಕಿನ್ ಗೋಲ್ಡ್ ಅಂತ ಕರೀತಾರೆ. ಇದೆಲ್ಲನೂ ನಾರ್ಮಲ್ ಗೋಲ್ಡ್ ಫಿಶಸ್ಸು. ಮತ್ತು ಇದೆಲ್ಲ ರೆಡ್ ಟೇಲ್ ಶಾರ್ಕ್ ಅಂತ ಕರೀತಾರೆ. ರೈನ್ಬೋ ಶಾರ್ಕ್ ಅಂದರೆ ಕೆಳಗಡೆ ಫಿನ್ ಸಹ ರೆಡ್ ಇರುತ್ತೆ. ಇದು ಓನ್ಲಿ ಹಿಂದೆಗಡೆ ಮಾತ್ರ ಟೇಲ್ ಮಾತ್ರ ರೆಡ್ ಇರೋದ್ರಿಂದ ರೆಡ್ ಟೇಲ್ ಶಾರ್ಕ್ ಅಂತ ಕರೀತಾರೆ ಸರ್. ಇದೆಲ್ಲ ನಿಮಗೆ ಡೆಮೋಸೋನಿಸ್ ಅಂತ ಕರೀತಾರೆ. ಸೊ ಇದೆಲ್ಲ ತುಂಬ ರೇರ್ ವೆರೈಟಿ, ಚಿಟ್ಲಿಡ್ ವೆರೈಟೀಸ್ ಇದೆಲ್ಲನೂ. ಮತ್ತು ಇದು ತುಂಬ ರೇರ್ ವೆರೈಟಿ. ಇದು ರೆಡ್ ಟೆರರ್ ಅಂತ. ಈಗ ಕಲರ್ ಕಡಿಮೆ ಇದೆ, ಒಂದು 6 inch 8 inch ಆಯಿತು ಅಂದರೆ ಫುಲ್ಲು ಕಲರ್ ಬರುತ್ತೆ, ರೆಡ್ ಕಲರ್ ಆಗಿಬಿಡುತ್ತೆ. ಇದು ತುಂಬ ರೇರ್ ವೆರೈಟಿ ಇದು. ಮತ್ತು ಇದೊಂದು ಫಂಟೋಸಾ ಇದೆ, ಫಂಟೋಸಾ ವಿಡೋ ಅಂತ ಕರೀತಾರೆ. ಅದು ತುಂಬ ಲೇಟೆಸ್ಟ್ ವೆರೈಟಿ ಅದೆಲ್ಲನೂ. ಮತ್ತು ಇದೆಲ್ಲ ಗ್ರೀನ್ ಸೇವ್ರಮ್ ಅಂತಾರೆ. ತುಂಬ ಚೆನ್ನಾಗಿ ಬರುತ್ತೆ. ಅದೆಲ್ಲ ಸ್ವಲ್ಪ ದೊಡ್ಡದಾಗ್ತಾ ಕಲರ್ಗಳೆಲ್ಲ ಚೇಂಜ್ ಆಗ್ತವೆ ಸರ್. ಇದು ಮ್ಯಾಕ್ಸಿಮಮ್ ಒಂದು 8 to 10 inches ಬರುತ್ತೆ. ಇದೆಲ್ಲ ರೂಸ್ಟಿ ಮಾಫ್ ಅಂತ ಕರೀತಾರೆ, ಇದೆಲ್ಲ ಬ್ಲೂ ಮಾಫ್ ಅಂತ ಕರೀತಾರೆ. ಇದೆಲ್ಲ ಸ್ವಲ್ಪ ಹಾರ್ಡ್ ವೆರೈಟಿ ಫಿಶಸ್. ಇದನ್ನೆಲ್ಲ ಚಿಚ್ಲಿಡ್ ಗ್ರೂಪ್ ಅಂತ ಕರೀತಾರೆ. ಫುಡ್ಡೆಲ್ಲ ಡೈಲಿ 2 times ಹಾಕಬೇಕಾಗುತ್ತೆ. ಪೆಲೆಟ್ಸು, ಬ್ಲೆಡ್ ವರ್ಮ್ಸು ಎಲ್ಲ ಯೂಸ್ ಮಾಡ್ಬೋದು. ಹೌದು ಸರ್, ಕಾಮನ್ ಫುಡ್ಡೇ. ಬಟ್ ಅದರಲ್ಲಿ ಡಿಫ್ರೆಂಟು ಟೇಸ್ಟ್ ಇರ್ತವೆ. ಕೆಲವೊಂದು ಫುಡ್ಡಲ್ಲಿ ಸ್ಪಿರ್ಲಿನ ಅಂತ ಬರುತ್ತೆ, ಅದು ಮಿಕ್ಸ್ ಇರುತ್ತೆ. ಕೆಲವೊಂದು ಗಾರ್ಲಿಕ್ ಮಿಕ್ಸ್ ಇರುತ್ತೆ, ಅದೆಲ್ಲ ಡೈಜೆಷನ್ಗೆ ಬರ್ತದೆ. ಅದನ್ನೆಲ್ಲ ನೀವು ಫೀಡ್ ಮಾಡ್ಬೋದು ಸರ್. ಇದು ಕೊಯ್ ಕಾರ್ಪ್ ಅಂತ ಕರೀತಾರೆ. ಇದು ನಾರ್ಮಲ್ಲು.
ಹತ್ತತ್ರ ನಿಮಗೆ 2 ಫೀಟ್ ಆಗುತ್ತೆ. ಇದೆಲ್ಲ ಜಾಸ್ತಿ ಪಾಂಡುಗಳಲ್ಲಿ ಹಾಕ್ತಾರೆ. ಉದ್ದೇಶ ಏನಂದರೆ ಮೇಲ್ಗಡೆ ಬಾಡಿ ಬಂದು ಅಗಲ ಆಗುತ್ತೆ. ಹಾಗಾಗಿ ಇದನ್ನು ಪಾಂಡುಗಳಿಗೆ ತುಂಬ ಜನ ಯೂಸ್ ಮಾಡ್ತಾರೆ. ಮತ್ತು ಅಕ್ವೇರಿಯಮಲ್ಲೂ ಇಡ್ತಾರೆ. ಅಕ್ವೇರಿಯಮಲ್ಲಿದ್ದರೆ ತುಂಬ ಫಾಸ್ಟಾಗಿ ಗ್ರೋತ್ ಆಗೋಲ್ಲ. ನೀವು ಪಾಂಡಲ್ಲಿ ಹಾಕಿದ್ರೆ ತುಂಬ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ನಾರ್ಮಲ್ ಪೆಲೆಟೇ ಸರ್. ಮತ್ತು ನಿಮಗೆ ಇದು ಕಾಪರ್ ಆಸ್ಕರ್ ಅಂತ ಕರೀತಾರೆ. ಇದರಲ್ಲಿ ಯೆಲ್ಲೋ ಪ್ಯಾರೆಟ್ ಅಂತ ಇದೆ, ರೆಡ್ ಪ್ಯಾರೆಟ್ ಅಂತ ಇದೆ. ಇವೆಲ್ಲನೂ ತುಂಬ ಬ್ಯೂಟಿಫುಲ್ ಫಿಶಸ್ಸು. ತುಂಬ ಮಕ್ಕಳು ತುಂಬ ಇಷ್ಟಪಟ್ಟು ತೊಗೊಂಡೋಗುವಂಥ ಫಿಶಸ್ ಇದೆಲ್ಲ ಸರ್. ಇದು ಡ್ರ್ಯಾಗನ್ ಬ್ಲಡ್ ಅಂತ ಕರೀತಾರೆ ವೆರೈಟಿ. ಇದೊಂದು ವೆರೈಟಿ. ಇದು ಸ್ಟಾರ್ ಸಫೇರ್ ಅಂತ ಕರೀತಾರೆ. ಹಾಂ, ಸಫೇರ್ ಅಂತ. ಇವೆಲ್ಲನೂ ಸ್ವಲ್ಪ ತುಂಬ ರೇರ್ ವೆರೈಟಿ ಫಿಶಸ್ ಇದೆಲ್ಲ ಸರ್. ಇನ್ನೂ ದೊಡ್ಡದಾಗ್ತವೆ. ಹತ್ತತ್ರ ನಿಮಗೆ 1 ಫೀಟ್ ಅಷ್ಟು ಹಾಗೇ ಆಗುತ್ತೆ ಸರ್. ಹಾಂ, ಹಾಗೇ ಆಗುತ್ತೆ ಅವೆಲ್ಲ. ಲೈಫ್ ಸ್ಪ್ಯಾನ್ ಇರುತ್ತೆ ಸರ್, ಒಂದು 6 to 7 ಇಯರ್ಸ್ ಸರ್. ಇದೆಲ್ಲ ಫ್ಲವರ್ ಆನ್ಸ್ ಅಂತಾರೆ. ಇದು ಶಾರ್ಟ್ ಬಾಡಿ ಇದೆ. ಈ ಪಕ್ಕದಿರೋದೆಲ್ಲ ಲೆಂತ್ ಬಾಡೀಸು. ಇವೆಲ್ಲ ವಾಸ್ತುಗೆ ಇರ್ತಾರೆ ಸರ್, ಮನೇಲಿ ದೃಷ್ಟಿಗೆ ಅಂತ ಮನೇಲಿ ಬೆಳೆಸ್ತಾರೆ. ಇದೆಲ್ಲ ತುಂಬ ದೊಡ್ಡದಾಗ್ತವೆ. ಆಮೇಲೆ ಇದ್ರದ್ದು ಏನಂದರೆ ಎಲ್ಲ ಒಟ್ಟಿಗೆ ಹಾಕಿ ಬೆಳೆಸೋಕ್ಕಾಗಲ್ಲ. ಎಲ್ಲ ಇಂಡಿವಿಜುವಲಾಗಿ ಒಂದು ಫಿಶ್ ಟ್ಯಾಂಗೆ ಒಂದೇ ಇಡಬೇಕು. ಅದೆಷ್ಟೇ ದೊಡ್ಡ ಟ್ಯಾಂಕ್ ಆಗಿರಲಿ ಒಂದೇ ಫಿಶ್ ಇಡಬೇಕಾಗುತ್ತೆ. ಇಲ್ಲಾಂದರೆ ಅಟ್ಯಾಕ್ ಮಾಡಿಬಿಡುತ್ತೆ. ಹಾಂ, ಫೈಟರ್ಸ್ ಅಂತಲ್ಲ, ಅಟ್ಯಾಕ್ ಮಾಡಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದೊಂದನ್ನೇ ಬೆಳೆಸ್ಬೇಕಾಗುತ್ತೆ. ಮೇಯ್ನ್ ಇದಕ್ಕೆ ಈಟರ್ ಬೇಕೇ ಬೇಕು ಕಂಪಲ್ಸರಿ. ಇದ್ರದ್ದು ಫುಡ್ಡು ಡಿಫ್ರೆಂಟ್ ಇದೆ, ಪೆಲೆಟೇ ಬರುತ್ತೆ. ಸೊ ಫ್ಲವರ್ ಆನ್ಗೆ ಅಂತಲೇ ಸಪ್ರೇಟ್ ಫುಡ್ ಇದೆ ಸರ್. ಇದು ನೋಡಿ ಫುಲ್ಲು ಕಲರ್ಫುಲ್ ಫಿಶಸ್ ಇದೆ. ಇದು ಫುಲ್ ಡಾರ್ಕ್ ರೆಡ್ ಇದೆ. ಇದೆಲ್ಲ ಬಂದು ಕಲ್ಕಟ್ಟ ಗೋಲ್ಡು ಅಂತಾರೆ. ಇದನ್ನು ವರಂಡಾ ಗೋಲ್ಡ್ ಅಂತಾರೆ. ಇದು ರೆಡ್ ಕ್ಯಾಪ್ ಅಂತಾರೆ. ಇವೆಲ್ಲ ತುಂಬ ಕ್ವಾಲಿಟಿ ಫಿಶಸ್. ಮತ್ತು ಇದೆಲ್ಲ ಏಂಜಲ್ಸ್ ಇದೆ. ಸ್ನೇಕ್ ಸ್ಕಿನ್ ಏಂಜಲ್ಸ್ ಇದೆ, ಮತ್ತು ಬ್ಲ್ಯಾಕ್ ಏಂಜಲ್ಸ್ ಇದೆ, ಕೋಯಿ ಏಂಜಲ್ ಇದೆ. ಡಿಫ್ರೆಂಟ್ ಟೈಪ್ ಏಂಜಲ್ಸು ನಮ್ಮ ಹತ್ರ ಸಿಗುತ್ತೆ ಸರ್. ಲೈಫ್ ಸ್ಪ್ಯಾನ್ ಇರುತ್ತೆ ಸರ್, ಒಂದು 5 ಇಯರ್ಸ್ವರೆಗೂ ಇರುತ್ತೆ. ಹತ್ತತ್ರ 8 to 10 ಇಂಚಸ್ ಬೆಳೆಯುತ್ತೆ ಇವೆಲ್ಲ ಫಿಶಸ್ಸು. ತುಂಬ ಫಾಸ್ಟ್ ಮೂವಿಂಗ್ ಇಲ್ಲ, ಆರಾಮಾಗಿ ಸ್ಲೋವಾಗಿ ಓಡಾಡ್ತಾ ಇರ್ತವೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಫಿಶಸ್ನೆಲ್ಲ ನೀವು ಗೋಲ್ಡ್ ಫಿಶ್ ಜೊತೆ ಮಿಕ್ಸ್ ಮಾಡ್ಬೋದು. ಇದೆಲ್ಲ ಗೊರಾಮಿಸ್ ಗ್ರೂಪ್ ಸರ್. ಇದು ಬ್ಲೂ ಗೊರಾಮಿ ಇದೆ, ಗೋಲ್ಡನ್ ಗೊರಾಮಿ ಇದೆ. ಇದಕ್ಕೆ ನಮಗೆ ಆಕ್ಸಿಜನ್ ಎಲ್ಲ ಕೊಡಬೇಕಾದ ಅವಶ್ಯಕತೆ ಏನಿಲ್ಲ. ಇದು ಮೇಲೆ ಬಂದು ಅದು ಆಕ್ಸಿಜನ್ ತೊಗೊಂಡು ಹೋಗುವಂಥ ಫಿಶಸ್. ಇದು ತುಂಬ ಆಕ್ಸಿಜನ್ ರಿಕ್ವೈರ್ಮೆಂಟ್ ಏನು ಇಲ್ಲ. ಇದೊಂದು 6 ಇಂಚಸ್ ಆಗುತ್ತೆ ಸರ್ ನೋಡಿ. ಮತ್ತು ಇಲ್ಲಿ ಆಲ್ಗೇಟರ್ಸ್ ಇದೆ. ಇದು ಆವಾಗಲೇ ನಾವು ಹೇಳಿರೋದೆಲ್ಲ ಪ್ಲಾಂಟೆಡ್ ಅಕ್ವೇರಿಯಮ್ದು. ಇದೆಲ್ಲ ಫಿಶ್ ಅಕ್ವೇರಿಯಮ್ಮಲ್ಲಿ ಆಲ್ಗೇಟರ್ಸು. ಅದು ಆಲ್ಬಿನೋ ಸಕ್ಕರ್ ಕ್ಯಾಟ್ ಅಂತ ಕರೀತಾರೆ ಅದನ್ನು. ಅದರಲ್ಲೇ ಬ್ಲಾಕೂ ಬರುತ್ತೆ ಸರ್. ಇದು ಬಂದು ಕೊಯ್ ಫಿಶಸ್ ಅಂತ. ಇದು ಆವಾಗಲೇ ಹೇಳ್ದಂಗೆ ಪಾಂಡ್ಗೆ ಹಾಕುವಂಥದ್ದು. ಈಗ ಅಲ್ಲೆಲ್ಲ ನೀವು ನೋಡಿರೋದೆಲ್ಲ ಸ್ಮಾಲ್ ಫಿಶಸ್ಸು. ಇದು ಸ್ವಲ್ಪ 1 ಫೀಟ್ ಪ್ಲಸ್ ಇದೆ. ಇದು ಈಗ ಇದನ್ನು ಸೇಲ್ಗೇನೆ. ಇದನ್ನು ತುಂಬ ಚೆನ್ನಾಗಿದೆ. ಲೈಫ್ ಸ್ಪ್ಯಾನ್ ಇರುತ್ತೆ ಸರ್, ಒಂದು 10 to 15 ಇಯರ್ಸ್ ಇರ್ತವೆ ಸರ್. ಇದೆಲ್ಲ ಮೋಸ್ಟ್ ಕಾಮನ್ ವೆರೈಟಿ ಫಿಶ್. ಇದು ಶಾರ್ಕ್ಸ್ ಅಂತಾರೆ. ಬ್ಲ್ಯಾಕ್ ಟೈಗರ್ ಶಾರ್ಕ್ ಇದೆ, ಆಲ್ಬಿನೋ ಶಾರ್ಕ್ ಅಂತ ಇದೆ. ತುಂಬ ಫಾಸ್ಟ್ ಗ್ರೋತ್ ಫಿಶ್ ಇದು. ಮತ್ತು ಇದು ಹತ್ತತ್ರ ಒಂದು 2 ಫೀಟ್ ಬೆಳೆಯುತ್ತೆ ಫಿಶಸ್. ಅಷ್ಟೆಲ್ಲ ಬೆಳೆದ್ರೆ ನಮ್ಮ ಶಾಪ್ಗೆ ತೊಗೊಂಬಂದು ಕೊಟ್ಬಿಡ್ತಾರೆ ಅದನ್ನೆಲ್ಲ. ಯಾಕಂದರೆ ಇದು ತುಂಬ ಫಾಸ್ಟ್ ಇರುತ್ತೆ. ಮತ್ತು ಇದು ಭಯ ಪಡೋದು ಜಾಸ್ತಿ. ಸೊ ಹಾಗಾಗಿ ಕ್ಲೀನಿಂಗ್ ಟೈಮಲ್ಲಿ ತುಂಬಾ ಸಮಸ್ಯೆ ಕೊಡುತ್ತೆ. ಇದು ಬಂದು ಚಿಚ್ಲೇಟ್ ಫಿಶಸ್ಸು. 5 ಕಲರ್ ಚಿಚ್ಲೇಟ್ ಇದೆ. ರೂಸ್ಟಿ ಮಾರ್ಫ್ ಅಂತ ಇದೆ ಸರ್. ಇದು ಯೆಲ್ಲೋ ಸೇವರಮ್ಸ್ ಅಂತಾರೆ. ಇದು ತುಂಬ ಬಿಗ್ ಸೈಜ್ ಇದೆ. ಹತ್ತತ್ರ ನಿಮಗೆ ಒಂದು 8 ಇಂಚಸ್ ಇದೆ. ಇದೆಲ್ಲ ದೊಡ್ಡ ಟ್ಯಾಂಕ್ಗಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಸರ್. ಇದು ಬಂದು ರಾಸ್ಟೋಟಸ್ ಅಂತ, ತುಂಬ ರೇರ್ ವೆರೈಟಿ ಫಿಶಸ್ಸು. ಇದೆಲ್ಲ ಚಿಚ್ಲಿಡು ಸೇವರಾಮ್ಸ್ ಜೊತೆ ಎಲ್ಲ ಹಾಕೊಬೋದು. ದೊಡ್ಡ ಫಿಶ್ ಟ್ಯಾಂಕ್ ಜೊತೆ ಹಾಕೊಬೋದು ನೋಡಿ. ಇಲ್ಲಿ ಬಂದು ಕ್ಯೂಬಾನ್ ಚಿಟ್ಲಿಡ್ ಅಂತ ತುಂಬ ರೇರ್ ವೆರೈಟಿ. ಇದು ಹತ್ತತ್ರ 1.5 ಫೀಟ್ ಬೆಳೆಯುತ್ತೆ ಫಿಶ್. ಅದು ತುಂಬ ಹಾರ್ಡ್ ವೆರೈಟಿ ಫಿಶಸ್ ಅದು. ಮತ್ತು ಇನ್ನೊಂದು ಇದು 5 ಕಲರ್ದೊಂದು ಬೇರೆ ಇದೆ ಫಿಶ್ಶು. ಇದು ಸ್ನೋ ವೈಟು ಚಿಟ್ಲಿಡು. ಇವೆಲ್ಲ ದೊಡ್ಡ ಫಿಶ್ ಟ್ಯಾಂಕಲ್ಲಿ ಹಾಕ್ತಾರೆ ಸರ್. ಮತ್ತು ಇದರಲ್ಲಿ ಬ್ಲ್ಯಾಕ್ ಗೋಸ್ಟ್ ಅಂತ ಒಂದು ಫಿಶ್ ಇದೆ. ಅದು ಸ್ವಿಮ್ ಮಾಡೋ ಸ್ಟೈಲೇ ಡಿಫ್ರೆಂಟಾಗಿರುತ್ತೆ. ಉಲ್ಟಾ ಪಲ್ಟಾ ಎಲ್ಲ ಓಡಾಡ್ತಾ ಇರುತ್ತೆ. ಇದು ಬಿಗ್ ಸೈಜ್ ಇದೆ. ಈಗ ನಮ್ಮಲ್ಲಿ ಈಗ ಒಂದು 8 to 10 ಇಂಚಸ್ ಇದೆ. ಇದು ನಿಮ್ಮ ಸ್ಮಾಲ್ 2 ಇಂಚು 4 ಇಂಚ್ ಎಲ್ಲ ಸಿಗುತ್ತೆ. ಇದು ಸ್ವಲ್ಪ ಗೋಲ್ಡ್ ವೆರೈಟಿ ಫಿಶ್ ಜೊತೆನೂ ಹಾಕ್ಬೋದು, ಚಿಟ್ಲಿಟ್ ಜೊತೆನೂ ಹಾಕೊಬೋದು. ಅದಕ್ಕೆ ತುಂಬ ಅದು ಕೇವ್ಸ್ನ ಇಷ್ಟಪಡುತ್ತೆ. ಒಳಗಡೆ ನಾವು ಕ್ರಿಯೇಟ್ ಮಾಡಿ ಕೊಡಬೇಕು ಅದಕ್ಕೆ ಕೇವ್ಸು. ಸೊ ಅದು ತುಂಬ ಇಷ್ಟಪಟ್ಟು ಆಟ ಆಡುತ್ತೆ. ಸೊ ಇವೆಲ್ಲ ಟೈಗರ್ ಬಾರ್ಬ್ ಅಂತಾರೆ. ಇವೆಲ್ಲ ಒಂದು ಸ್ಮಾಲ್ ಸೈಜ್ ಫಿಶ್ ಟ್ಯಾಂಕಲ್ಲಿ ಇರ್ತಕ್ಕಂಥ ಫಿಶ್ಗಳು ಇವೆಲ್ಲನೂ.
ಮ್ಯಾಕ್ಸಿಮಮ್ ಒಂದು ಒನ್ ಇಂಚಸ್ ಇಲ್ಲ 1.5 ಇಂಚಸ್ ಬೆಳೆಯುತ್ತೆ ಸರ್. ಇವೆಲ್ಲ ಬಂದು ಆಲ್ಬಿನೋ ಡಾಲ್ಫಿನ್ ಅಂತ ಕರೀತಾರೆ. ಇದು ಹೊಸದಾಗಿ ಬರ್ತಾ ಇರೋಂಥ ಫಿಶ್ ವೆರೈಟೀಸ್ ಸರ್. ಇದೆಲ್ಲ ಚಿಚ್ಚಲೀಡು ಮತ್ತು ಇದೊಂದು ಟೈಗರ್ ಲೋಚ್ ಅಂತ ಇದೆ ಫಿಶ್ಶು. ಇವೆಲ್ಲ ಬಾಟಮ್ ಫೀಡರು ಸರ್. ಇದು ಬೆರಿಲೀಸ್ ಅಂತ ಇಂಡಿಯನ್ ರಿವರಲ್ಲಿ ಸಿಗೋಂಥ ಫಿಶಸ್ ಇದೆಲ್ಲನೂ. ಸೊ ಇದೆಲ್ಲ ತುಂಬ ಫಾಸ್ಟು ಮೂವಿಂಗ್ ಇರುತ್ತೆ. ಇದು ಟೆಟ್ರಾಸ್ ಜೊತೆನೂ ಹಾಕ್ಕೊಬೋದು ಮತ್ತು ಟೈಗರ್ ಫಿಶ್ಗಳ ಜೊತೆನೂ ಹಾಕ್ಕೊಬೋದು ಸರ್. ಇದು ಹತ್ತತ್ರ ನಮ್ಮ ಹತ್ರ ಒಂದು 13 ಇಂಚಸ್ ಇದೆ. ಇದು ಬಂದು ಶೆನೆಗಲ್ ಅಂತ ಕರೀತಾರೆ. ಇದೊಂದು ರೇರ್ ವೆರೈಟಿ. ಇದೆಲ್ಲ ಬಿಗ್ ಸೈಜ್ ಫಿಶ್ ಜೊತೆನೇ ಹಾಕ್ಕೊಬೇಕು. ಇದರಲ್ಲೂ ಸ್ಮಾಲು ಸಿಗುತ್ತೆ, ಬಟ್ ಇವಾಗ ನಮ್ಮ ಹತ್ರ ಅವೈಲಬಿಲಿಟಿ ಇಲ್ಲ. ಏನು ಏಜ್ ಆಗಿದೆ ಸರ್ ಇದಕ್ಕೀಗ? ಸರ್ ಈಗ ಅದಕ್ಕೆ ಒಂದು 4 ಇಯರ್ಸ್ ಆಗಿದೆ ಸರ್. 4 ಇಯರ್ಸ್. ಹಾಂ, ಲೈಫ್ ಸ್ಪ್ಯಾನ್ ಇರುತ್ತೆ, ಒಂದು 10-15 ಇಯರ್ಸ್ ಇರುತ್ತೆ ಸರ್. ಮತ್ತು ಇದೆಲ್ಲ ರೆಡ್ ಸ್ಪಾಟೆಡ್ ಸೇವ್ರಮ್ ಅಂತ ಇಂಪೋರ್ಟೆಡ್ ವೆರೈಟಿ ಸೇವ್ರಮ್ಸು. ಇವೆಲ್ಲನೂ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಅದು ಬಿಟ್ಟರೆ ಸಿಲ್ವರ್ ಶಾರ್ಕ್ಸ್ ಇದೆ, ಬಿಗ್ ಸೈಜು ನಮ್ಮಲ್ಲಿ. ಸೊ ಮತ್ತು ಸಿಲ್ವರ್ ಡಾಲರ್ ಇದೆ. ಮತ್ತು ಇದು ಜೈಂಟ್ ಗೊರಾಮಿ. ಅಲ್ಲೆಲ್ಲ ನೀವೇನು 1.5 ಫೀಟು 1 ಫೀಟ್ದೆಲ್ಲ ಗೊರಾಮಿ ನೋಡಿದ್ರಲ್ಲ, ಅದರಲ್ಲಿ ಸ್ಮಾಲ್. ಇದು ಸ್ಮಾಲ್ ಅಂದರೆ ಒಂದು 4 ಇಂಚಸ್ ಇದೆ ಇದು ಸರ್. ಇದು ಹಾಫ್ ಮೂನ್ ಫೈಟರ್ ಅಂತಾರೆ ನೋಡಿ. ಇಷ್ಟು ಸಣ್ಣ ಜಾಗದಲ್ಲಿ ಸಹ ಇರುತ್ತೆ ಅದು. ಇದು ವಿಶೇಷ ಏನಂದರೆ ಇದು 30 ಡೇಸು ವಿತೌಟ್ ಫುಡ್ಡು ನಿಮಗೆ ಆರಾಮಾಗಿರುತ್ತೆ. ಇದಕ್ಕೆ ಆಕ್ಸಿಜನ್ ಅಂತೂ ಬೇಕಾಗೇ ಇಲ್ಲ. ಸೊ ಪರ್ ಡೇ ಇದು 1 ಟೈಮ್ ಫೀಡ್ ಮಾಡಿದ್ರೆ ಸಾಕು. ಪರ್ ಡೇ 1 or 2 ಪೆಲೆಟು, ಸ್ಮಾಲ್ ಪೆಲೆಟು. ಸೊ ಅದು ಒಂದಕ್ಕೊಂದು ಜಗಳ ಆಡ್ತವೆ, ಅದಕ್ಕೋಸ್ಕರ ಇಂಡಿವಿಜುವಲಾಗೇ ಇಡಬೇಕಾಗುತ್ತೆ ಅದನ್ನು ಸರ್. ಇದರಲ್ಲಿ ಒಂದು 10-20 ವೆರೈಟೀಸ್ ಇದೆ ಸರ್. ವೈಟು, ಫುಲ್ ರೆಡ್ ಸಿಗುತ್ತೆ, ರೆಡ್ ಆ್ಯಂಡ್ ವೈಟ್ ಸಿಗುತ್ತೆ, ಬ್ಲೂ ಸಿಗುತ್ತೆ, ಫುಲ್ಲು ಬ್ಲೂ ಆ್ಯಂಡ್ ವೈಟ್ ಸಿಗುತ್ತೆ, ಯೆಲ್ಲೋ ಸಿಗುತ್ತೆ, ಗ್ರೀನ್ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ ಕಲರ್ಸು ಸಿಗುತ್ತೆ ಸರ್.